ಸ್ನೇಹಿತರೆ, ಮುತ್ತೈದೆ ಸ್ತ್ರೀಯರು ಧರಿಸುವಂಥ 5 ಅತ್ಯಂತ ಶ್ರೇಷ್ಠವಾದ ಮುತ್ತುಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಈ 5 ಮುತ್ತುಗಳು ಅಂತಂದರೆ, 1 ಭೆಂಡವಾಲಿ ಅಂದರೆ ಕಿವಿಯೋಲೆ, 2ನೇದ್ದು ಮೂಗುತಿ, 3ನೇದ್ದು ಕರಮಣಿ, 4ನೇದ್ದು ಬಳೆ, 5ನೇದ್ದು ಕಾಲುಂಗ್ರ ಪಿಲ್ಲೆ. ಇವು ಮುತ್ತೈದೆಯರು ಧರಿಸಬೇಕಾದಂಥ 5 ಮುತ್ತುಗಳು ಅಂಥೇಳಿ ಈಗಾಗಲೇ ಮುತ್ತೈದೆ ಸ್ತ್ರೀಯರು ಕಿವಿಯೋಲೆಯನ್ನೇ ಯಾಕೆ ಧರಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟೇನಿ. ಅದರ ಮುಂದಿನ ಭಾಗವಾಗಿ ಮೂಗುತಿಯನ್ನು ಹೆಣ್ಣು ಮಕ್ಕಳು ಯಾಕೆ ಧರಿಸಬೇಕು, ಮುತ್ತೈದೆಯರಿಗೆ ಅತ್ಯಂತ ಶ್ರೇಷ್ಠ ಅಂಥೇಳಿ ಯಾಕೆ ಅನ್ನಿಸ್ತದ, ಶಾಸ್ತ್ರದಲ್ಲಿ ಏನು ಹೇಳ್ಯದ ಅದನ್ನು ಈಗ ತಿಳಿಸ್ಕೊಡ್ತೇನಂತ. ಮೂಗುತಿ ಬಗ್ಗೆ ತಿಳಿಸ್ಕೊಡೋಕ್ಕಿಂತ ಮುಂಚೆ ಇನ್ನೊಂದು ವಿಷಯನ ಇಲ್ಲಿ ಹೇಳ್ತೇನೆ, ಸರಿಯಾಗಿ ಕೇಳಿಸ್ಕೊಳ್ರಿ. ಮೊನ್ನೆ ನಾನು ಒಂದು ವಿಡಿಯೋದಲ್ಲಿ ವಿಧವಾ ಸ್ತ್ರೀಯರು ಕುಂಕುಮವನ್ನು ಧರಿಸಬಾರ್ದು ಅಂತ ಹೇಳಿದೆ. ಅದಕ್ಕೆ ಬಹಳಷ್ಟು ಮಂದಿ ಅಂದರೆ ಕೆಲವರು ಏನು ಮಾಡಿದ್ರಿ ಅಂದರೆ ಬಹಳ ಕೆಟ್ಟದಾಗಿ ಕಮೆಂಟ್ಸನ್ನು ಹಾಕಿದ್ರಿ. ಸರಿ, ನಾಹಂ ಕರ್ತ ಹರಿಹಿ ಕರ್ತ. ನೀವು ಕೆಟ್ಟದಾಗಿ ಮಾತಾಡಿದ ತಕ್ಷಣ ಶಾಸ್ತ್ರ ಏನೂ ಸುಳ್ಳಾಗುವುದಿಲ್ಲ. ಶಾಸ್ತ್ರದಲ್ಲಿ ಏನಿದೆಯೋ ಅದನ್ನು ನಾನು ಹೇಳಿರ್ತೀನಿ. ಅದನ್ನು ಒಪ್ಪುವುದು ಬಿಡುವುದು ನಿಮಗೆ ಬಿಟ್ಟಿದ್ದು. ಆದರೆ ಇಲ್ಲಿ ಒಂದು ಮಾತನ್ನು ನಾನು ಸ್ಪಷ್ಟವಾಗಿ ಹೇಳಿಬಿಡ್ತೇನೆ. ಎಷ್ಟೋ ಜನ ಪತಿಯ ಆಯುಷ್ಯ ಕ್ಷೀಣಿಸ್ಲಿಕ್ಕೆ ಹೆಣ್ಣು ಮಕ್ಕಳೇ ಕಾರಣ ಅಂತ ಹೇಳ್ತೇನೆ. ಯಾಕಂದರೆ ಅಶಾಸ್ತ್ರೀಯವಾಗಿ ಬಹಳಷ್ಟು ಜನ ನಡ್ಕೋತಾರೆ. ವೇದಗಳ ಮಧ್ಯೆ ಕಟ್ಟಿದಂಥ ಮಂಗಳಸೂತ್ರವನ್ನು ತಮ್ಮ ಫ್ಯಾಷನ್ ಅಂತ ಹೇಳಿ ಆ ಮಂಗಳಸೂತ್ರವನ್ನು ತೆಗೆದಿಡ್ತಾರೆ. ಎಂತಹ ಪ್ರಸಂಗದಲ್ಲಿಯೂ ಕೂಡ ಗಂಡ ಕಟ್ಟಿದ ಮಂಗಳಸೂತ್ರವನ್ನು ಕೊರಳಿನಿಂದ ಮುತ್ತೈದೆ ಸ್ತ್ರೀಯರು ತೆಗಿಬಾರ್ದು ಅಂತ ಶಾಸ್ತ್ರ ಹೇಳ್ತದೆ. ಅಂತಹದ್ರಲ್ಲಿ ನಾವು ಪ್ಯಾಂಟ್ ಹಾಕ್ಕೊಂಡ್ರೆ ಅಸಹ್ಯ ಅನ್ನಿಸ್ತದೆ ಅಂತ ಹೇಳಿ ಮಂಗಳಸೂತ್ರವನ್ನು ತೆಗೆದಿಡ್ತಾರೆ. ಕೈಯಲ್ಲಿದ್ದ ಬಳೆ ಹಾಕ್ಕೊಂಡು ಅಡ್ಡಾಡಿದರೆ ಅಸಹ್ಯ ಆಗ್ತದೆ ಅಂತ ಹೇಳಿ ಕೈಯಲ್ಲಿರುವಂಥ ಬಳೆಯನ್ನು ತೆಗಿತೀರಿ. ಹಣೆ ಮೇಲೆ ಕುಂಕುಮ ಹಚ್ಕೊಂಡು ಅಡ್ಡಾಡಿದರೆ ಅದು ಅಸಹ್ಯ ಕಾಣಿಸ್ತದೆ ಅಂತ ಹೇಳಿ ಕುಂಕುಮವನ್ನು ತೆಗಿತಾರೆ. ಇನ್ನು ಎಷ್ಟೋ ಜನ ಕಾಲಲ್ಲಿ ಕಾಲುಗ್ರ ಹಾಕ್ಕೊಳ್ಳೋದೇ ಇಲ್ಲ, ಯಾಕಂದರೆ ಅವರಿಗೆ ಅದೆಲ್ಲವೂ ಅಬದ್ಧ ಪದ್ಧತಿ ಅಂಥೇಳಿ ಎಷ್ಟೋ ಜನರನ್ನ ನೋಡ್ತೀನಿ ನಾನು. ಹೀಗಿರಬೇಕಾದ್ರೆ ಪತಿಯ ಆಯುಷ್ಯ ಹೆಂಗೆ ಗಟ್ಟಿಯಾಗಿರ್ತದೆ. ಅಷ್ಟೇ ಅಲ್ಲ, 5 ವರ್ಷ ಗೌರಿ ಪೂಜೆಯನ್ನು ಮಾಡಬೇಕು. ನಿತ್ಯ ಗೌರಿ ಪೂಜೆ, ಗಂಡನ ಆಯುಷ್ಯ ವೃದ್ಧಿಗಾಗಿ ಪೂಜೆಯನ್ನು ಮಾಡಬೇಕು. ಗಂಡನ ಆಯುಷ್ಯ ವೃದ್ಧಿಗಾಗಿ ಆತನ ಹೆಸರನ್ನು ಹಿಡಿದು ಕರಿಬಾರ್ದು. ಇವೆಲ್ಲವೂ ಶಾಸ್ತ್ರದಲ್ಲಿ ಬರ್ತದೆ. ಇವೆಲ್ಲವನ್ನು ನೀವು ಎಷ್ಟು ಜನ ಪಾಲಿಸ್ತೀರಿ ಹೇಳ್ರಿ. ನಾನು ಒಂದು ವಿಧವಾ ಸ್ತ್ರೀ ಹಣೆ ಮೇಲೆ ಕುಂಕುಮ ಹಚ್ಕೊಳ್ಬಾರ್ದು ಅಂತ ಹೇಳಿದ್ದಕ್ಕೆ ಎಷ್ಟೋ ಜನ ಕೆಟ್ಟದಾಗಿ ಕಮೆಂಟ್ ಹಾಕಿದ್ರಿ. ಮೊದಲೆಲ್ಲ ಹಚ್ಕೋತಿದ್ವಿ ಹಂಗಂತ ಹೇಳಿ. ಇನ್ನೂ ಒಂದು ವಿಷಯನ ಹೇಳ್ತೀನಿ ಕೇಳ್ರಿ. ವಿಧವಾ ಸ್ತ್ರೀಯರು ಮೂಗಿನಲ್ಲಿ ಮೂಗುತಿಯನ್ನು ಕೂಡ ಹಾಕ್ಕೊಳ್ಬಾರ್ದು ಅಂತ ಶಾಸ್ತ್ರ ಹೇಳ್ತದೆ. ಅದಕ್ಕೆ ಈಗ ಸ್ಪಷ್ಟನೆಯನ್ನು ಕೂಡ ಕೊಡ್ತೀನಿ. ಪೂರ್ವದಲ್ಲಿ 8 ವರ್ಷಕ್ಕೆ ಮದುವೆಯನ್ನು ಮಾಡ್ತಿದ್ರಂತೆ. ಮದುವೆ ಅಂದರೆ ಆಕೆ ಮೈ ನೆರೆಯೋದಕ್ಕಿಂತ ಮುಂಚೆನೇ ಮದುವೆಯನ್ನು ಮಾಡ್ತಿದ್ರು. ಯಾವಾಗ ಆಕೆ ಮೈ ನೆರಿತಾಳೋ ನಂತರ ಆಕೆಯನ್ನು ಗಂಡನ ಮನೆಗೆ ಕಳಿಸ್ತಿದ್ರು. ಗಂಡನ ಮನೆಗೆ ಹೋದ್ಮೇಲೆ ವಿವಾಹದ ನಂತರ ಪತಿಯು ತನ್ನ ತೊಡೆಯ ಮೇಲೆ ಕುಳ್ಳರಿಸಿಕೊಂಡು ಎಡಭಾಗದ ಮೂಗಿಗೆ ಮುತ್ತಿನ ಮೂಗುತಿಯನ್ನು ವೇದಘೋಷದ ಮೂಲಕ ಗಂಡನೇ ತೊಡಿಸ್ಬೇಕಾಗ್ತಿತ್ತಂತ. ಪೂರ್ವ ಕಾಲದಲ್ಲಿ ಶಾಸ್ತ್ರ ಪ್ರಕಾರ ಗಂಡನೇ ಆಕೆಗೆ ಮೂಗುತಿಯನ್ನು ಹಾಕ್ತಿದ್ದ. ಅದಕ್ಕೆ ಪುರಂದರದಾಸರು ತಮ್ಮ ಹೆಂಡತಿ ಧರಿಸಿದಂಥ ಆ ಒಂದು ಮೂಗುತಿಯನ್ನು, ಮುತ್ತಿನ ಮೂಗುತಿಯನ್ನು ನಾಸಾಗ್ರೆ ನಾವು ಮೌಕ್ತಿಕಂ ಅಂಥೇಳಿ ವರ್ಣನೆಯಲ್ಲಿ ಬರ್ತದೆ. ಅದಕ್ಕೆ ಲಕ್ಷ್ಮೀ ಶೋಭಾನವನ್ನು ಹೇಳಬೇಕಾದ್ರೆ ಮುತ್ತಿನ ಓಲೆಯ ನಿಟ್ಟಳೆ ಮಹಾಲಕ್ಷ್ಮಿ ಕಸ್ತೂರಿ ತಿಲಕ ಧರಿಸಿದಳೆ ಅಂಥೇಳಿ ಹಾಡಾಡ್ತೀವಿ. ಮೊದಲು ಪೂರ್ವದಲ್ಲಿ ಬಲಭಾಗದಲ್ಲಿ ಅಂದರೆ 8 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ತಂದೆಯಾದವನು ಬಲಭಾಗದಲ್ಲಿ ಮೂಗುತಿಯನ್ನು ಚುಚ್ಚಿಸ್ತಿದ್ರಂತೆ. ಮದುವೆ ಆದ ನಂತರ ಪತಿಯ ಆಯುಷ್ಯ ವೃದ್ಧಿಗಾಗಿ ಎಡಭಾಗದಲ್ಲಿ ಆಕೆ ಮೂಗುತಿಯನ್ನು ಇಟ್ಕೊಳ್ತಿದ್ಲು. ಈಗ ನಾವೇನು ಮಾಡ್ತೀವಿ ಅಂದರೆ ಪತಿಯ ಆಯುಷ್ಯ ವೃದ್ಧಿ ಆದರೆ ಸಾಕು ಅಂಥೇಳಿ ಎಡಭಾಗದಲ್ಲಿ ಮಾತ್ರ ಚುಚ್ಕೋತೇವೆ. ಬಲಭಾಗದಲ್ಲಿ ಮೂಗುತಿಯನ್ನು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದರೆ ಬಲಭಾಗದಲ್ಲಿ ತಮ್ಮ ಒಂದು ಆಯುಷ್ಯ ವೃದ್ಧಿ ಆಗಲಿ ಅಂಥೇಳಿ ಇಟ್ಕೋತಿದ್ರು. ಎಡಭಾಗದಲ್ಲಿ ಪತಿಯ ಆಯುಷ್ಯ ವೃದ್ಧಿಗಾಗಿ ಹೆಣ್ಣು ಮಕ್ಕಳು ಮೂಗುತಿಯನ್ನು ಚುಚ್ಕೊಳ್ಬೇಕು ಅಂಥೇಳಿ. ಯಾವಾಗ ಪತಿ ಕೈಯಿಂದ ಮೂಗುತಿಯನ್ನು ಚುಚ್ಚಿಸ್ತಿದ್ರು, ಪತಿಯ ಸತ್ತ ನಂತರ ಆ ಮೂಗುತಿಯನ್ನು ಕೂಡ ತೆಗಿತಿದ್ರು. ಇದು ಶಾಸ್ತ್ರ ಸಮ್ಮತವಾಗಿದ್ದು, ನಾ ಅಂತೂ ಶಾಸ್ತ್ರ ಬರೆದವಳು ಅಲ್ಲ. ಈ ರೀತಿಯಾಗಿ ಮೂಗಿನಲ್ಲಿ ಚುಚ್ಚಿಸಿಕೊಳ್ಳುವಂಥ ಮೂಗುತಿಗೆ ಬಹಳನೇ
ಶ್ರೇಷ್ಠತೆಯನ್ನು ಪಡೆದದ ಅಂಥೇಳಿ. ಏವಂ ಸರ್ವಗುಣೋಪೇತಂ ಮೌಕ್ತಿಕಂ ಏನ ಧಾರ್ಯತೆ ಚಂಚಲಾಪಿ ಸ್ಥಿರಾ ಭೂತ್ವ ಕಮಲಾ ತತ್ರ ತಿಷ್ಠತೆ ಅಂಥೇಳಿ. ಯಾವ ಹೆಣ್ಣು ಮಗಳು ಮೂಗುತಿಯನ್ನು ಚುಚ್ಕೊಳ್ತಾಳೋ ಆಕೆ ಲಕ್ಷ್ಮೀ ದೇವಿ ಆಕೆಯಲ್ಲಿ ಸ್ಥಿರವಾಗಿ ಇರ್ತಾಳಂತೆ. ಲಕ್ಷ್ಮೀ ದೇವಿಯ ಚಂಚಲೆಯಾಗಿದ್ದರೂ ಮುತ್ತಿನ ಮೂಗುತಿ ಮತ್ತು ಓಲೆಯನ್ನು ಧರಿಸಿದ ಸ್ತ್ರೀಯರನ್ನ ಯಾವತ್ತೂ ಬಿಟ್ಟು ಹೋಗುವುದಿಲ್ಲ ಅಂತ. ಅದಕ್ಕಾಗಿ ಹೆಣ್ಣು ಮಕ್ಕಳು ಮುತ್ತಿನ ಓಲೆಯನ್ನು ಧರಿಸ್ಬೇಕು, ಮುತ್ತಿನ ಮೂಗುತಿಯನ್ನು ಧರಿಸ್ಬೇಕು. ಅದು ಅತ್ಯಂತ ಶ್ರೇಷ್ಠ ಅನಿಸ್ಕೊಳ್ತದೆ ಅಂಥೇಳಿ. ಬಹಳಷ್ಟು ಜನ ಮುತ್ತೈದೆ ಸ್ತ್ರೀಯರು ಎರಡೂ ಭಾಗದಲ್ಲಿ ಮೂಗಿನ ಅಂದರೆ ನಾಸಿಕದ ಎರಡೂ ಭಾಗದಲ್ಲಿ ಮೂಗುತಿಯನ್ನು ಹಾಕ್ಕೊಂಡಿರೋದು ನೋಡಿರ್ಬೋದು ನೀವು. ಎರಡೂ ಭಾಗದಲ್ಲಿ ಹಾಕ್ಕೊಂಡ್ರೆ, ಎಡಭಾಗದಲ್ಲಿ ಹಾಕ್ಕೊಂಡ್ರೆ ಪತಿಗೆ ಶ್ರೇಯಸ್ಕರ, ಬಲಭಾಗದಲ್ಲಿ ಮೂಗುತಿಯನ್ನು ಹಾಕ್ಕೊಂಡ್ರೆ ಅಲ್ಲಿ ಲಕ್ಷ್ಮಿ ಮತ್ತು ಭಾರತೀಯರ ಸನ್ನಿಧಾನ ಬರ್ತದಂತ. ಅದಕ್ಕಾಗಿ ಎರಡೂ ಭಾಗದಲ್ಲಿ ಅದರ ನಾಸಿಕದ ಎರಡೂ ಭಾಗದಲ್ಲಿ ಮೂಗುತಿಯನ್ನು ಹಾಕ್ಕೊಳ್ಳೋದು ಬಹಳನೇ ಶ್ರೇಷ್ಠ. ಆ ರೀತಿಯಾಗಿ ಎರಡೂ ಭಾಗದಲ್ಲಿ ಮೂಗುತಿಯನ್ನು ಇಟ್ಟಂಥ ಹೆಣ್ಣು ಮಕ್ಕಳನ್ನು ನೋಡಿದರೆ ನ ದರ್ಶಯೇದ್ ನಾಸಿಕಾಂತೂ ಮೌಕ್ತಿಕೈಹಿ ರಹಿತಾಂ ಶುಭಾಂ. ಮೂಗುತಿ ಇಲ್ಲದ ಮುತ್ತೈದೆಯನ್ನು ನೋಡಿದ ತಕ್ಷಣ ಅಶುಭ ಫಲ ಪ್ರಾಪ್ತಿಯಾಗ್ತದಂತ ಹೇಳಿ. ಅದಕ್ಕಾಗಿ ಮೂಗುತಿಯನ್ನು ಧರಿಸದೆ ಗಂಡನಿಗೆ ಮುಖ ತೋರಿಸಬಾರ್ದು. ಮೂಗುತಿ ಅತ್ಯಂತ ಶ್ರೇಷ್ಠವಾದದ್ದು ಮುತ್ತೈದೆ ಹೆಣ್ಣು ಮಕ್ಕಳಿಗೆ. ಅದಕ್ಕೆ ಶ್ರೇಷ್ಠವಾದ ಹರಳಿನಿಂದ ಆಗಿರ್ಬೋದು, ಮುತ್ತಿನಿಂದ ಆಗಿರ್ಬೋದು, ಸುವರ್ಣದಿಂದ ಆಗಿರ್ಬೋದು, ಈ ರೀತಿಯಾಗಿ ಮುತ್ತೈದೆ ಹೆಣ್ಣು ಮಕ್ಕಳು ಹರಳ ಆಗಿರ್ಬೋದು, ಬಂಗಾರ ಅಥವಾ ಈ ಮುತ್ತಿನ ಆಭರಣ ಆಗಿರ್ಬೋದು ಮೂಗಿನಲ್ಲಿ ಹಾಕದೆ ಇರಬಾರ್ದು. ನಾವು ಧರಿಸುವಂಥ ಈ ಮೂಗುತಿಯಿಂದ ಪತಿಯ ಆಯುಷ್ಯ ಹೆಚ್ಚಾಗ್ತದೆ. ನಿತ್ಯ ಸ್ನಾನ ಮಾಡಿ ಬಂದು ಈ 5 ಮುತ್ತುಗಳಿಗೂ ನಾವು ಅರಿಶಿನ ಕುಂಕುಮ, ಈಗಲೂ ಕೂಡ ನಮ್ಮಲ್ಲಿ ಅಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಹೆಣ್ಣು ಮಕ್ಕಳು 5 ಮುತ್ತುಗಳಿಗೂ ಕುಂಕುಮ ಹಚ್ತಾರೆ. ಹೆಚ್ಚಾಗಿ ನಮ್ಮ ಕಡೆ ಪದ್ಧತಿ ಅದ. ಹೆಣ್ಣು ಮಕ್ಕಳು ಯಾರೇ ಅರಿಶಿನ ಕುಂಕುಮ ಕರೆದ್ರೂ ಹಣೆಗೆ ಮತ್ತು ಮೂಗುತಿಗೆ, ಮಂಗಳಸೂತ್ರಕ್ಕೆ, ಕೈ ಬಳೆಗೆ ಕುಂಕುಮ ಹಚ್ಚಿನೇ ಹೋಗ್ತಾರೆ. ಅದೇ ಪದ್ಧತಿ ಪೂರ್ವದಿಂದಲೂ ಕೂಡ ಅದೇ ಪದ್ಧತಿ ನಡ್ಕೊಂಡು ಬಂದದಂತ. ನಾವು ಕೂಡ ಸ್ನಾನ ಮಾಡಿ ಬಂದು ದೇವರ ಮುಂದೆ ನಿಂತು ಅರಿಶಿನ ಕುಂಕುಮ ಹಚ್ಕೊಳ್ಬೇಕಾದ್ರೆ ಮಂಗಳಸೂತ್ರಕ್ಕೂ ಹಚ್ಕೊಳ್ಬೇಕು, ಹಣೆಗೂ ಹಚ್ಕೊಳ್ಬೇಕು. ನಂತರ ಮೂಗುತಿ, ಕೈ ಬಳೆಗಳಿಗೆ ಇವೆಲ್ಲವೂ 5 ಏನು ಮುತ್ತುಗಳವಲ್ಲ, ಇವು ನಮ್ಮ ಶ್ರೇಷ್ಠ ಮುತ್ತುಗಳು. ಈ 5 ಮುತ್ತುಗಳನ್ನು ಧರಿಸಿದಂಥ ಮುತ್ತೈದೆ ಅತ್ಯಂತ ಶ್ರೇಷ್ಠಳು ಅಂಥೇಳಿ. ಅದಕ್ಕಾಗಿ ಕೇವಲ ಪತಿಯನ್ನು ಪ್ರೀತಿಸಿದರೆ ಮಾತ್ರ ಸಾಲದು. ಪತಿಯ ಆಯುಷ್ಯಕ್ಕಾಗಿ ಯಾವ ರೀತಿ ಶಾಸ್ತ್ರದಲ್ಲಿ ಹೇಳ್ತದೋ ಅವುಗಳನ್ನು 5 ಮುತ್ತುಗಳನ್ನು ಖಂಡಿತವಾಗಿ ಧರಿಸೋದು ಬಹಳನೇ ಒಳ್ಳೆಯದು. ಇವತ್ತಿಗೂ ನೀವು ನೋಡಿರ್ಬೋದು, ಮಠದಲ್ಲಿ ಎಷ್ಟೋ ವೃದ್ಧ ಹೆಣ್ಣು ಮಕ್ಕಳು ಬಂದಿರ್ತಾರೆ. ಅವರು ಹಣೆ ತುಂಬ ಕುಂಕುಮ ಹಚ್ಕೊಂಡಿರ್ತಾರೆ, ಕೆನ್ನೆಯಲ್ಲಿ ಅರಿಶಿನ ಹಚ್ಕೊಂಡಿರ್ತಾರೆ. 80-90 ವರ್ಷ ಆದರೂ ಕೂಡ ಮುತ್ತೈದೆ ಸ್ತ್ರೀಯರು ಅವರನ್ನು ನೋಡಿದ ತಕ್ಷಣ ನಮಗೆ ಎಷ್ಟೋ ಕಷ್ಟಗಳು ದೂರ ಆಗ್ತದೆ. ಅದಕ್ಕಾಗಿ ನಾವು ಎಷ್ಟು ಶಾಸ್ತ್ರಬದ್ಧವಾಗಿ ನಾವು ಪತಿಯ ಆಯುಷ್ಯಕ್ಕಾಗಿ ಇವನ್ನೆಲ್ಲವನ್ನು ಆಚರಣೆ ಮಾಡ್ತೀವೋ ಅವೆಲ್ಲವೂ ನಮ್ಮ ಪತಿಗೆ ಆಯುಷ್ಯವನ್ನು ತಂದು ಕೊಡ್ತದೆ. ಪೂಜೆ ಮಾಡಬೇಕಾದ್ರೆ ಸೀರೆ ಉಟ್ಕೊಳ್ಬೇಕು, ಹಣೆ ಮೇಲೆ ಕುಂಕುಮವನ್ನು ಹಚ್ಕೊಳ್ಬೇಕು. ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಹಣೆ ಮೇಲೆ ಕುಂಕುಮ ಹಚ್ಕೊಂಡು ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಅಂದರೆ ನಾವು ಮಾಡಿದಂಥ ಪೂಜೆ ಪುನಸ್ಕಾರಗಳು ನಮ್ಮ ಫಲವನ್ನು ತಂದು ಕೊಡ್ತದೆ. ಇನ್ನು ನಾನು ಯಾಕೆ ಹೇಳಿದೆ ಅಂದರೆ, ಯಾರೋ ಪ್ರಶ್ನೆ ಕೇಳಿದ್ದೆ, ಬಹಳಷ್ಟು ಮಂದಿ ಪ್ರಶ್ನೆ ಕೇಳಿದ್ರು, ವಿಧವಾ ಸ್ತ್ರೀಯರು ಕುಂಕುಮ ಹಚ್ಕೋಬೇಕು ಬೇಡವೋ ಅಂತ ಹೇಳಿ. ಶಾಸ್ತ್ರದಲ್ಲಿ ಇದ್ದದನ್ನು ನಾನು ತಿಳಿಸ್ಕೊಟ್ಟೆ. ಆ ರೀತಿಯಾಗಿ ಶಾಸ್ತ್ರದಲ್ಲಿ ಅಂತ ನಾವು ನಡ್ಕೊಂಡ್ರೆ ಅವರು ವಿಧವಾ ಸ್ತ್ರೀಯರಲ್ಲ, ಅವರು ಗಂಗಾ ಭಾಗೀರಥಿಗೆ ಸಮಾನ ಅಂಥೇಳಿ ನಮ್ಮ ಶಾಸ್ತ್ರ ಹೇಳ್ತದೆ. ವಿಧವೆಯಾದರೂ ಕೂಡ ಅವರು ಶ್ರೇಷ್ಠ ಮಟ್ಟದಲ್ಲಿ ಕುಂತಿ, ಹಾಗೆ ಅವರು ಯಾವ ಉನ್ನತ ಸ್ಥಾನದಲ್ಲಿ ಇರ್ತಾರೆ. ಅದಕ್ಕಾಗಿ ಹೇಗೆ ಮುತ್ತೈದರಿಗೆ ಕೆಲವೊಂದು ನಿಯಮಗಳನ್ನು, ಅದೇ ರೀತಿಯಾಗಿ ವಿಧವಾ ಸ್ತ್ರೀಯರಿಗೂ ಕೆಲವು ನಿಯಮಗಳನ್ನು, ಆ ನಿಯಮಗಳನ್ನ ಪಾಲಿಸಿದಾಗ ಅವರು ಸಾಕ್ಷಾತ್ ಮುತ್ತೈದರೆಯಷ್ಟೇ ಪುಣ್ಯದ ಫಲ ಪ್ರಾಪ್ತಿ ಆಗ್ತದೆ ಅವರಿಗೂ ಕೂಡ. ಅದಕ್ಕಾಗಿ ಇನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಮತ್ತೊಂದು ವಿಷಯನ, ಈ ಮುತ್ತೈದೆಯ ಮುಂದಿನ ಭಾಗವನ್ನು ಮತ್ತೆ ಮುಂದುವರಿಸ್ತೀನಿ. ನಮಸ್ಕಾರ.